ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಏನಂದರೆ ಎದ್ದಿದ ತಕ್ಷಣವೇ ನೋಡ್ತೀನಿ ಫುಲ್ಲು ಮಳೆ. ಎಷ್ಟು ಮಳೆ ಬರ್ತಿತ್ತು ಅಂದರೆ ಹೋಗಪ್ಪ ಸಾಕು, ಮತ್ತೆ ಹೋಗಿ ಮಲ್ಕೊಂಬಿಡೋಣ ಅನಿಸ್ತಿತ್ತು. ಅಷ್ಟು ಚಳಿ ಮತ್ತು ಮಳೆ ಬರ್ತಾಯಿತ್ತು. ಆದರೂ ಕೂಡ ಎದ್ದು, ಏಕೆಂದರೆ ನಮ್ಮ ಕೆಲಸಗಳನ್ನ ಮಾಡಲೇಬೇಕಲ್ವ. ಸೊ ಎದ್ದು ಬೆಳಗಿನ ನಂದು ಡ್ರಿಂಕ್ ಮಾಡಿಕೊಂಡೆ, ಲೆಮನ್ ವಾಟರ್ ರೆಡಿ ಮಾಡಿಕೊಂಡು ಸ್ವಲ್ಪ ಕುಡಿದ್ಮೇಲೆ ನನಗೆ ಸ್ವಲ್ಪ ಎನರ್ಜಿ ಬಂತು. ನನ್ನ ಕೆಲಸ ಸ್ಟಾರ್ಟ್ ಆಯಿತು. ಜಿಯನ್ಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಪಾಪ ಅವನಿಗೂ ಕಷ್ಟನೇ, ಏಕೆಂದರೆ ಅಷ್ಟೊಂದು ಚಳಿ ಮಳೆ ಎಲ್ಲ ಬರ್ತಾಯಿತ್ತು. ಅದಕ್ಕೆ ಫುಲ್ಲು ಪ್ಯಾಕ್ ಮಾಡಿ ಕಳಿಸ್ತಿದ್ದೀನಿ. ಅವನು ಎದ್ದೇಳೋಕ್ಕೆ ತುಂಬ ಕಷ್ಟಪಟ್ಕೊಂಡು ಎದ್ದ. ಇನ್ನೇನು ಮಾಡೋಕ್ಕಾಗತ್ತೆ. ಸೊ ಚಂದು ಕರ್ಕೊಂಡು ಹೋಗ್ತಿದ್ದಾರೆ. ಮಳೆ ಬರ್ತಿರೋದ್ರಿಂದ ಇವಾಗ ಕಾರಲ್ಲೇ ಹೋಗ್ತಾರೆ, ಇಲ್ಲ ಒಂದೊಂದು ಸರಿ ಬೈಕಲ್ಲಿ ಹೋಗ್ತಾಯಿದ್ರು. ಬಟ್ ಇವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಕಾರಲ್ಲೇ ಹೋಗ್ತಿದ್ದಾರೆ. ಫ್ರೆಂಡ್ಸ್, ನಾನು ರೂಟೀನ್ ನೋಡ್ತಾ ಇದ್ದೀನಿ ನಂದು. ಸೊ ಏನಂದರೆ ನನಗೆ ಆ ಪವರ್ ಬ್ಯಾಂಕ್ ತುಂಬ ಬೇಕು. ಯಾಕೆಂದರೆ ನಾನು ಹೊರಗಡೆ ಹೋದಾಗ ನನ್ನ ಫೋನ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಒಂದೊಂದ್ಸರಿ ಫೋನಲ್ಲೇ ಶೂಟ್ ಮಾಡ್ತಿರ್ತೀನಿ ನಾನು, ಎಲ್ಲಿ ನನಗೆ ಕ್ಯಾಮ್ರಾ ಅಲೋ ಮಾಡಲ್ಲ ಆವಾಗ. ಸೊ ಅದಕ್ಕೆ ನಾನು ಒಂದು ಒಳ್ಳೆ ಸ್ಟೈಲಿಶ್ ಆಗಿರೋ ಪವರ್ ಬ್ಯಾಂಕ್ ಬೇಕು ಅಂತ ಹುಡುಕ್ತಾ ಇದೆ. ಚಂದುಗೂ ಕೂಡ ಕೇಳ್ತಾ ಇದೆ. ಸೊ ನಾನಿವಾಗ ಡ್ಯೂರಾಸೆಲ್ ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ. ಪವರ್ ಅಪ್ ಇನ್ ಸ್ಟೈಲ್ ಮತ್ತು ಸ್ಲಮ್ಮೆಸ್ಟ್ ಪವರ್ ಬ್ಯಾಂಕು ನಾನು ನೋಡಿರೋ ಪವರ್ ಬ್ಯಾಂಕಲ್ಲಿ. ಸೊ ಆ ಥರದ್ದೇ ಬೇಕಿತ್ತು. ಯಾಕೆ ನಾನು ಒಂದೊಂದ್ಸರಿ ಬ್ಯಾಗಲ್ಲೇ ಇಟ್ಕೊಂಡು ಹೋಗ್ಬಿಡ್ತೀನಿ ಟ್ರಾವೆಲ್ ಮಾಡಬೇಕಾದ್ರೆ. ಚಿಕ್ಕ ಬ್ಯಾಗ್ ಇಟ್ಕೊಂಡು ಹೋದಾಗ ಅವಾಗೆಲ್ಲ ಇದು ಆರಾಮಾಗಿ ಫಿಟ್ ಆಗಬೇಕಿತ್ತು. ಸೊ ಅದಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ಇದರಲ್ಲಿ ಲಿಥಿಯಂ ಬ್ಯಾಟ್ರಿ ಇರೋದ್ರಿಂದ ಸೊ ನೀವು ಯಾವಾಗ ಹೊರಗಡೆ ಹೋಗ್ತೀರಾ ಆವಾಗ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಬರೋದ್ರಿಂದ ಈಸಿಯಾಗಿ ನೀವು ಇದನ್ನ ಚಾರ್ಜ್ ಮಾಡ್ಕೋಬಹುದು. ಸೊ ಫ್ರೆಂಡ್, ನೀವು ಯಾರಿಗಾದ್ರು ಪವರ್ ಬ್ಯಾಂಕ್ ಏನಾದ್ರು ಗಿಫ್ಟ್ ಮಾಡಬೇಕು ಅಂತ ಇದ್ರೆ ತುಂಬಾ ಸ್ಟೈಲಿಶ್ ಆಗಿರೋದ್ರಿಂದ ಇದನ್ನ ನೀವು ಆರಾಮಾಗಿ ಗಿಫ್ಟ್ ಮಾಡಬಹುದು. ಅದರಲ್ಲೂ ಐಫೋನ್ ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ದಿಸ್ ಪವರ್ ಬ್ಯಾಂಕ್ ಫೀಚರ್ಸ್ LED ಲೈಟ್. ಇದೇನಾಗುತ್ತೆ ಅಂದ್ರೆ ಬ್ಯಾಟ್ರಿ ಲೆವೆಲ್ದು ತೋರಿಸುತ್ತೆ ಪವರ್ ಬ್ಯಾಂಕ್ದು. Duracell 2000 mAh power bank feature 2 USB ports, 1 Type C and 1 micro USB port. It can charge up to 3 devices with 4000 mAh battery at the same time. Auto detects connected devices ಇದೆ ಇದರಲ್ಲಿ. ಈ ಪವರ್ ಬ್ಯಾಂಕ್ ನ ನೀವು 7 hours ಗಿಂತ ಕಡಿಮೆ ಇದರಲ್ಲೇ ನೀವು ಆರಾಮಾಗಿ ಚಾರ್ಜ್ ಮಾಡ್ಕೊಬಿಡ್ಬೋದು. ಇದರಲ್ಲಿ ಅಲ್ಟ್ರಾ ಪ್ರೊಟೆಕ್ಷನ್ ಇದೆ. ಏನಕ್ಕೆ ಅಂದ್ರೆ ನಿಮ್ಗೆ ಏನಾದ್ರು ತುಂಬಾ ಹೀಟ್ ಆಗ್ಬಿಟ್ರೆ, ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆದ್ರೆ, ಮತ್ತೆ ಓವರ್ ವೋಲ್ಟೇಜ್ ಆದ್ರೆ ಆರಾಮಾಗಿ ಇದು ಪ್ರೊಟೆಕ್ಟ್ ಮಾಡುತ್ತೆ. 2 years ವಾರಂಟಿ ಇದೆ. ಇದು ಡ್ಯೂರಾಸೆಲ್ ಪವರ್ ಬ್ಯಾಂಕ್ ಆಗಿರೋದ್ರಿಂದ ಟ್ರಸ್ಟ್ ವರ್ತಿ ಅಂತ ಹೇಳ್ಬೋದು. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಏನಂದರೆ ಇದೆಲ್ಲ ಅವಾಗವಾಗ ತೊಳೆದು ಇಡ್ತಾನೆ ಇರ್ತೀನಿ ನಾನು. ಏಕೆಂದರೆ ಹಂಗಿಡೋದ್ರಿಂದ ಸ್ವಲ್ಪ ಡಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಅವಾಗವಾಗ ತೊಳೆದು ಇಡ್ತಾ ಇರ್ತೀನಿ. ಅದಾಗಿರ್ಬೋದು, ಈ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರೋ ಸ್ಪೂನ್ಸ್ ಆಗಿರ್ಬೋದು, ಅದೆಲ್ಲನೂ ಅಷ್ಟೇ. ಸೊ ತೊಳೆದು ಇಟ್ಟಿದ್ದಾದಮೇಲೆ ಮತ್ತೆ ಇದೆಲ್ಲ ಜೋಡಿಸೋದು ಕೂಡ ಕೆಲಸನೇ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಕುಕ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಷ್ಟು ಕೋಲ್ಡ್ ಇದೆ ಅಂದರೆ ಹೊರಗಡೆ ಅಡುಗೆ ಮಾಡೋಕ್ಕೂ ಮೂಡಿಲ್ಲ. ಆಮೇಲೆ ಅದ್ರ ಜೊತೆಗೆ ಸುಮ್ಮನೆ ಹಾಗೆ ಮಲ್ಕೊಂಡಿದ್ರೆ ಸಾಕಪ್ಪ ಅಂತ ಅನ್ಸೋಷ್ಟು ಆಗ್ತಾ ಇದೆ. ಬಟ್ ನಾವು ಹೆಣ್ಮಕ್ಳು ಹಂಗೆ ಕುತ್ಕೊಳ್ಳೋಕ್ಕಾಗಲ್ಲ, ಮಾಡಲೇಬೇಕು. ಸೊ ಕುತ್ಕೊಂಡ್ಬಿಟ್ರೆ ಅಡುಗೆ ಆಗಲ್ಲ ಅಂದರೆ ಹಿಂಗೆ ಊಟ ಮಾಡೋದು. ಬೆಳಿಗ್ಗೆ ಜಿಯನ್ ಸ್ಕೂಲ್ ಕಳ್ಸೋಕ್ಕೂ ಹಂಗೇನೆ ಆಯ್ತಾ, ಹೇಳಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಮಳೆ ಬರ್ತಾ ಇದೆ ಹೊರಗಡೆ. ಇನ್ನ ಸ್ವಲ್ಪ ಕತ್ಲೆ ಥರ ಇದೆ, ಚಳಿ ಇದೆ, ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ತಿದೆ. ಆಮೇಲೆ ಇಲ್ಲೆಲ್ಲ ಜಿಯನ್ ಸ್ಕೂಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಇದ್ದೆ. ಸೊ ಈ ವೆದರಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಯಾರು ಏನೆಲ್ಲ ಮಾಡ್ತಿದ್ದೀರಾ ನನಗೆ ಹೇಳಿ. ಸೊ ನಾನಂತೂ ಅವಾಗವಾಗ ಒಂದೊಂದು ಕಪ್ ಕಾಫಿ, ಬ್ಲ್ಯಾಕ್ ಕಾಫಿ, ಅದು ಇದು. ಯಾಕೆಂದರೆ ಇಲ್ಲಾಂದರೆ ಫುಲ್ಲು ಸೋಮಾರಿತನ ಬಂದ್ಬಿಡತ್ತೆ.
ಫ್ರೆಂಡ್ಸ್, ಸೊ ಕುಕ್ ಮಾಡಾಯಿತು. ಇದೆಲ್ಲ ತೊಳೆದಿಡಬೇಕು. ಕುಕ್ಕಿಂಗ್ ಯೂಸ್ ಮಾಡಿದ್ದು ನಾನು ಯಾವಾಗಲೂ ಅಷ್ಟೇ ವೆಜಿಟೇಬಲ್ಸ್ ಏನೇ ಕಟ್ ಮಾಡಲಿ ಅದು ಈ ಥರ ಹಾಕೊಂಡ್ಬಿಡ್ತೀನಿ. ಆವಾಗ ಕ್ಲೀನ್ ಮಾಡೋಕ್ಕೆ ಈಸಿ. ಜಿಯನ್ ಬರೋಕ್ಕೆ ಜಿಯನ್ಗೋಸ್ಕರ ಆ್ಯಪಲ್ ಕಟ್ ಮಾಡಿಡಬೇಕು. ಚಪಾತಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ಜಿಯನ್ ಬಂದ ತಕ್ಷಣ ಮಾಡಿಕೊಡೋದಷ್ಟೇ. ಸೊ ಕರಿ ಕೂಡ ರೆಡಿ. ಸೊ ಇದು ಏನು ನೋಡ್ತಿದ್ದೀರಾ, ನನ್ನ 11:30ಗೆ ನನಗೆ ಹೊಟ್ಟೆ ಹಸ್ದಾಗ ನಾನು ತಿನ್ನೋಂಥ ಸ್ನ್ಯಾಕ್ಸ್. ಇದು ಸೀಡ್ಸು, ಬೆರೀಸು ಎಲ್ಲ ಇದೆ, ನಟ್ಸ್ ಎಲ್ಲ. What is wrong with this pant? ಈ ಪ್ಯಾಂಟ್ ಅಲ್ಲಿ ಏನ್ ರಾಂಗ್ ಇದೆ, ಏನ್ ತಪ್ಪು, ಏನ್ ಚುಚ್ತಾ ಇದೆ ನಿಮಗೆ? What is it doing? You look so good. See, look at this grey black pant socks. You look like hero. What is stop? ಚಪಾತಿ ಮಾಡ್ತಾ ಇದ್ದೀನಿ. ಜೀವ ಈ ಕಡೆ ಗಲಾಟೆ ಮಾಡ್ತಿದ್ದೆ. ನಂದು ಆ ಪ್ಯಾಂಟ್ ಬೇಡ ಅಂತೆ, ಬೇರೆ ಪ್ಯಾಂಟ್ ಸ್ಕೂಲ್ಗೆ ಹಾಕೊಂಡೋಗಿ ಪ್ಯಾಂಟೇ ಬೇಕಂತೆ. ಆ ಸ್ಕೂಲ್ಗೆ ಹಾಕೊಂಡೋಗ ಸ್ಕೂಲ್ದು ಕಲರ್ ಬ್ಲಾಕ್ ಪ್ಯಾಂಟ್ ಬೇಡ ಅಂತೆ, ಯಾವ್ದು ಗ್ರೇ ಕಲರ್ ಬೇಕಂತೆ. ಅದು ಯಾಕೆ? Why? Because I want to wear. What ಸ್ಕೂಲ್ಗೆ ಹಾಕೊಂಡು ಹೋಗ್ತೀನಿ ನಾಳೆ? Uniform. No, where is uniform? Tomorrow also cold is there. ಸ್ಕೂಲ್ ಅದೇ ಹಾಕೊಂಡು ಹೋಗ್ಬೇಕು ಬಾ. ಇಲ್ಲ, ಬರೀ ನಾನು ಆ ತರ ಬೇಕು. ಇವಾಗ ಹೋಗ, ಆಮೇಲೆ ಹಾಕೊಡ್ತೀನಿ. ನಾನು ಈಗ ಚಪಾತಿ ಮಾಡ್ತಾ ಇದ್ದೀನಿ, ನಾನು ಇವಾಗ ಬರಕ್ಕಾಗಲ್ಲ. ಚಪಾತಿ ಮಾಡ್ತಾ ಇದ್ದೀನಿ ಬೈಬು. ಸೊ ಈ ಮಕ್ಳದು ಎಷ್ಟು ಅದು ಬೇಕಾ? ಎಷ್ಟು ಹಠ ಮಾಡ್ತಾರೆ ಅಂದ್ರೆ ಇವಾಗ, ಯಪ್ಪ. ಆ ಬೆಟ್ಟ ಏನಾಗಿದೆ ನಿಂಗೆ? ಕೆಲಸ ಮಾಡದ, ಅಡ್ಗೆ ಮಾಡದ, ಅವ್ರು ನೋಡ್ಕೊಡದ. ಬಂತೆ ಬಾಟಮ್ ಚಪಾತಿಗೆ ಸ್ನಾನ ಮಾಡಿಸ್ಬಿಟ್ಟು ತಿನ್ನೋದಂತೆ. ಏನೇನ್ ನೈಟ್ ಹೋಗ್ತಾನೆ ಅಂದ್ರೆ ಅವನು. ಸರಿ ಕೂಚು, ಸರಿ ಕೂಚು. ಸೊ ಇವಾಗೆಲ್ಲ ಅವನಿಗೆ ಏನ್ ಇಷ್ಟ ಆಗುತ್ತೆ ಅದೇ ಮಾಡ್ಬೇಕು. ಏನ್ ಬೇಕಿ? ನಿಂಗೇನ್ ಇಷ್ಟ ಆಗುತ್ತೆ ಅದೇ ಮಾಡ್ಬೇಕಲ್ಲ. ವೆದರ್ ಹೆಂಗಿದೆ ಅಂದ್ರೆ ಮಾಸ್ಕೆ ಬಿಟ್ಟು ಬೇರೆ ಏನು ಕಾಣಿಸ್ತಿಲ್ಲ. ಮಲ್ಕೊಂಡೇ ಇರಲ್ಲ ಅನ್ಸುತ್ತೆ, ಹಂಗಿದೆ. ಅದರಲ್ಲೂ ಜಿಯನ್ನ ಇವತ್ತು ಮಲಗಿಸೋಷ್ಟ್ರಲ್ಲಿ ಸಾಕಾಗೋಯ್ತು. 2 ಅವರ್ ಟ್ರೈ ಮಾಡಿ ಮಲಗಿಸಿದ್ದಕ್ಕೆ ಅವನು ಮಲಗಿದ್ದು ಬರೀ ಒಂದು ಹಾಫ್ ಅನ್ ಅವರ್ 45 ಮಿನಿಟ್ಸ್. ಇವಾಗಲೇ ಎದ್ಬಿಟ್ಟು ನಾನು ಮಲ್ಕೊಂಡಿದ್ದೆ ಅಂತಿದ್ದಾನೆ. ಆಯ್ತು, ಮಲಗಿದ್ರಾ ನೀವು? ಮಲಗ್ಸಕ್ಕೆ ಎಷ್ಟೊತ್ತು ತಗೊಂಡಿದ್ದು ನಿಮ್ಮನ್ನ? 2 ಅವರ್ಸ್. ನೀವು ಮಲಗಿದ್ದು ಎಷ್ಟು ಅವರು? 145 ಮಿನಿಟ್ಸ್. ಅವನಿಗೆ ಸ್ವಲ್ಪ ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ. ಸ್ಕೂಲಿಗೆ ಹೋಗ್ತಾನಲ್ವಾ, ಕೋಲ್ಡ್ ಆಗ್ಬಿಡುತ್ತೆ. ಅದು ಅವನಿಗೆ ಮಲ್ಕೊಳಕ್ಕಾಗಲ್ಲ. ಹೆಂಗಿದೆ ಚಂದ ಬೆಂಗಳೂರು ವೆದರು? ಓಕೆ, ಈ ಥರ ನೋಡಿ. ಬೆಂಗಳೂರಲ್ಲೇ ಇರೋದಲ್ಲ ಇದು. ಓಕೆ, ನಮಗೆ ನಾನು ಬಂದು ಆಗ್ಲೇ 10 ಇಯರ್ಸ್ ಆಯ್ತು. ಇವತ್ತು ಇದು ಬಂದು ಅವನು ಬಂದು 4.5. ನಂದು ಅರ್ಧ. ಅವನು ನೀನು 5 years, ಪಪ್ಪ 3 years, ನಾನು 4 years.
ಮಧ್ಯಾಹ್ನ ಸ್ವಲ್ಪ ಒಂಚೂರು ನನಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಅದಾದಮೇಲೆ ಮತ್ತೆ ಜಿಯನ್ ಎದ್ಮೇಲೆ ನನಗೆ ಸೆಕೆಂಡ್ ರೌಂಡ್ ಕೆಲಸ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಬಿಸಿನೀರು ಕಾಯಿಸ್ತಾ ಇದ್ದೀನಿ, ಯಾಕೆಂದರೆ ಜಿಯನ್ಗೆ ಸ್ವಲ್ಪ ಕೋಲ್ಡ್ ಆಗಿರೋ ಥರ ಇದೆ. ಅದಕ್ಕೆ ಬಿಸಿನೀರೇ ಕೊಡೋಣ ಅಂದ್ಬಿಟ್ಟು ತಣ್ಣೀರು ಕೊಡೋದು ಬೇಡ ಅಂತ ಕಾಯಿಸ್ತಿದ್ದೀನಿ. ಹಾಗೆ ಟೀ ಮಾಡೋದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬೇಬಿಗೆ ಏನಂದ್ರೆ ಟೀ ನಾನ್ ಮಾಡಬಾರ್ದಂತೆ, ನನ್ನ ಕಿಚನ್ ಇಂದ ನನ್ನನ್ನೇ ಹೊರಗಡೆ ಕಳ್ಸಿದ್ದೀನಿ. ಲೈಟ್ಸ್ ಬೇರೆ ಹಾಕಿದೆ, ನಾನು ಟೀ ಮಾಡಕ್ ಹೋಗೋದಕ್ಕೆ ನೀನ್ ಮಾಡ್ಬೇಡ, ಪಪ್ಪ ಪ್ರಿಪೇರ್ ಮಾಡ್ಬೇಕು ಟೀನ ಅಂದ್ಬಿಟ್ಟು ಅಲ್ಲೋ ಕುತ್ಕೊಂಡು ನನ್ನನ್ನ ಕಳ್ಸಿದ್ದೇನೆ. ಯಾಕೆ ನಾನ್ ಮಾಡ್ಬಾರ್ದು? ಯಾರು ಹಿಂಗಂದ್ರೆ First, what baby should take there? ನಿಮ್ಮತ್ತಿದ್ದೀರಾ? Tea. ನನ್ನನ್ನು ಹೊರಗಡೆ ಕಳ್ಸಿದ್ ಯಾರು? ಯಾಕೆ ಕಳಿಸ್ದೆ ನನ್ನ ಹೊರಗಡೆ? ನಾನು ಈ ಲೈಟ್ ಬೇಡ, ಈ ಲೈಟ್ಸ್ ಹಾಕೊಂಡು ಕಾಮಾಗಿಲ್ಲಿ ಏನಂತಾರೆ ಸೂದಿಂಗ್ ಆಗಿರ್ಲಿ ಅಂದ್ಬಿಟ್ಟು ಈ ಲೈಟ್ ಹಾಕೊಂಡು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಬಂದ್ಬಿಟ್ಟು ಮಮ್ಮ ಚಪಾತಿ ಆಲ್ಸೋ. ನೀವೇ ಚಪಾತಿ ಎಲ್ಲ ಮಾಡ್ತಾನೆ, ನಾನೇನು ಕೆಲಸ ಇಲ್ಲ, ಆರಾಮಾಗಿರೋದಪ್ಪ, ನನಗೂ ಅದೇ ಬೇಕಾಗಿರೋದು ಮಾಡಿ ಆಯ್ತಾ. ಒಂದು ಹಾಲು ಹಾಕ್ರಿ, ಒಂದ್ ಸ್ವಲ್ಪ ಹಾಕ್ಬೇಕು. ತಗೊಂಡಿದ್ದೀರಾ? I saw that Rajini movie. He was also preparing color Malasalaya. He is also preparing this also. Same, yeah. He was also preparing. ಏನ ವೇಟ್ ಟೈಮ್ ಮೂವಿ ರಜನಿಕಾಂತ್ ಟೀಮ್ ಮಾಡ್ತಿರ್ತಾರೆ ಅಂತ ಅದಕ್ಕೆ ನಾವಿಬ್ರು ಮಾಡ್ತಿದ್ವಿ. ರಜನಿ ಏನ್ ಫ್ಯಾನ್, ಎಲ್ಲರಿಗೂ ಯಾವ ಮೂವಿ ನೋಡಿರ್ತಾರೆ ಅವ್ರಿಗೆ ಫ್ಯಾನ್. ಮೇಲೆ ಹೋಗೋದಕ್ಕೆ ರೆಡಿ, ಇವಾಗ ಟೆರೆಸ್ ಹೋಗೋದು, ಯಾಕೆಂದ್ರೆ ವೆದರ್ ಚೆನ್ನಾಗಿದೆ ಅದಕ್ಕೆ. ಬೇಬಿ ರೆಡಿ? It will melt. It will not melt. It's water. What? ಇಲ್ಲೊಂಚೂರು ನೀರು ಬೀಳುತ್ತೆ, ಇದೇನು ಮಾಡೋಕ್ಕಾಗಲ್ಲ, ಇಲ್ಲಿಂದ ಒಂದೊಂಚೂರು ಅಲ್ಲಿಂದ ಬೀಳುತ್ತೆ. ನೋಡಿದ್ರಿ, ಈವ್ನಿಂಗ್ ಎಲ್ಲ ಆಯ್ತು. ಆಮೇಲೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ ನಾನು. ಇವಾಗ ನನ್ನ ವರ್ಕೌಟ್ ಟೈಮ್ ಆಯಿತು, ವರ್ಕೌಟ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಸೊ ಇದು ನನ್ನ ಔಟ್ಫಿಟ್, H&M. ಇದು ಬ್ಲಿಸ್ ಕ್ಲಬ್ ಇರಬೇಕು ಕೆಳಗಡೆದು. ವಾಟರ್ ಎಲ್ಲ ಫಿಲ್ ಮಾಡಿಕೊಂಡು ಎಲ್ಲ ತಗೊಂಡು ಹೊರಡಬೇಕು. ಹೇಗಿದೆ ನನ್ನದು ಹೇರ್? ಚೆನ್ನಾಗಿದೆಯಾ? ಹೆಂಗೆ ಕಾಣಿಸ್ತದೆ ಇದರಲ್ಲಿ? ಕಮೆಂಟ್ ಮಾಡಿ ಹೇಳಿ. ಸೊ ಟ್ಯೂಸ್ಡೇ ಥರ್ಸ್ಡೇ ಸ್ಟ್ರೆಂತ್ ಅಲ್ವಾ, ಇಲ್ಲಿಂದನೇ ನನ್ನ ಮನೆಯಿಂದನೇ ವೆಯ್ಟ್ಸ್ ಎಲ್ಲ ತೊಗೊಂಡು ಹೋಗ್ತೀನಿ. ಸೊ ಅದಕ್ಕೆ ಮೊಬೈಲ್ ಇಟ್ಕೊಂಡು ಹೋಗೋದಕ್ಕೆ, ವಾಟರ್ ಬಾಟಲ್ ಇಟ್ಕೊಂಡು ಹೋಗೋದಕ್ಕೆಲ್ಲ ಸರಿ ಅಂದ್ಬಿಟ್ಟು ಬ್ಯಾಗ್ ತೊಗೊಂಡು ಹೋಗ್ತೀನಿ. ಬ್ಯಾಗಲ್ಲಿ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಅಂತ ಹೀಗೆ. ಸೊ ಫ್ರೆಂಡ್ಸ್, ಮಲಗ್ಸಕ್ಕೆ ಕರ್ಕೊಂಡು ಬಂದೆ ಜೀವನ. ನಾನು ವರ್ಕೌಟಿಂದ ಬಂದು ಅಡುಗೆ ಮಾಡಿ ಊಟ ಕೊಟ್ಟು ಎಲ್ಲ ಆಯಿತು. ಸೊ ಏನಂದ್ರೆ ಅವ್ನಿಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ, ಕ್ಯಾಲ್ಪಲ್ ಕೊಡ್ಬೇಕು ಅವನಿಗೆ. ಇವಾಗ ಮಲಗಿಸ್ಬೇಕು, ಕೋಲ್ಡು ಕಾಫು ಮತ್ತು ಈ ವೆದರ್ಗೆ ಅವನಿಗೆ ಸ್ವಲ್ಪ ಹಂಗಾಗಿದೆ. ಆಮೇಲೆ ಕೋಲ್ಡು, ಕಾಫ್, ಫೀವರ್ ಎಲ್ಲ ಬಂದಿದೆ. ಇವಾಗ ಸ್ವಲ್ಪ ಸಿರಪ್ ಕುಡಿಸ್ಬಿಟ್ಟು ಮಲಗಿಸ್ತೀನಿ. ಸೊ ಜಿಯನ್ಗೆ ಇವಾಗ ಸದ್ಯಕ್ಕೆ ಸ್ವಲ್ಪ ವಿಕ್ಸ್ ಹಾಕಿದ್ದೀನಿ. ಇದು ವಿಕ್ಸ್ ಬೇಬಿ ರಬ್ಬು ಸ್ವಲ್ಪ ಹಾಕಿದ್ದೀನಿ, ನೋಡಬೇಕು. ಅವ್ನು ನೋಡ್ತಿದ್ರೆ ನನಗೆ ಒಂಥರ ಆಗುತ್ತೆ. ಸೊ ಈ ಮಕ್ಕಳಿಗೆ ಒಂದು ಸ್ವಲ್ಪ ಏನಾದರೂ ಆಗಿಬಿಟ್ರೆ ನಮಗೆ ತಡೆಯೋಕ್ಕಾಗಲ್ಲ. ನನಗಂತೂ ಆಗ್ತಿಲ್ಲ ಅವ್ನು ನೋಡೋದಕ್ಕೆ. ಸೊ ಫ್ರೆಂಡ್ಸ್, ಏನಂದರೆ ಈ ವ್ಲಾಗ್ ಎಂಡ್ ಮಾಡಬೇಕು, ಅವನು ಬರಬೇಕಂತ ವ್ಲಾಗಲ್ಲಿ. ಸೊ ಏನಂದರೆ ಎಂಡ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ.
ನನಗೆ ಓಕೆ ನನ್ನ ಕೆಮ್ತಿದ್ದಾನೆ ಸ್ವಲ್ಪ, ಅದಕ್ಕೆ ಸ್ಕೂಲ್ಗೂ ಕಳಿಸಿಲ್ಲ ಇವತ್ತು. ಸೊ ಅವ್ನು ಕೆಮ್ತಿದ್ದಾನೆ, ಅದಕ್ಕೆ ಸ್ಕೂಲ್ಗೂ ಕಳಿಸಿಲ್ಲ, ಮನೇಲೇ ಇದ್ದಾನೆ, ಸ್ವಲ್ಪ ಜ್ವರನೂ ಇದೆ. ಏನಂದರೆ ಏನು ವಿಷಯ ಅಂತಂದರೆ ರಮ್ಯಾ ಹೆಂಗೆ ಇವಾಗ ನಾವು ಮ್ಯಾರೇಜ್ ಆಗ್ಬೇಕಾದ್ರೆ ಎಷ್ಟೊಂದು ಜನ ಹುಡುಗಿರು ನಾನು ಕೇಳ್ತೀನಿ, ಮ್ಯಾರೇಜ್ ಆಗ್ಬೇಕಾದ್ರೆ ಹಿಂಗೆ ಹುಡುಗ ನಾವು ಸೆಲೆಕ್ಟ್ ಮಾಡಬೇಕು, ಏನಾದರೂ ನಿಮ್ಗೆ ಯಾವುದಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾಕೆಂದರೆ ಅರೇಂಜ್ ಮ್ಯಾರೇಜ್ ಅಲ್ವಾ, ಸೊ ಮುಂಚೆ ಯಾವುದಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದೆ ಅಂತ. ಏನಂದರೆ ಒಂದು ಏನಂದರೆ ನಾವು ಹುಡುಗನ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಸೆಲೆಕ್ಟ್ ಮಾಡಬೇಕು. ಒಂದೊಂದ್ಸರಿ ಸುಮ್ಮನೆ ಬ್ರೋಕರ್ಸ್ಗೆಲ್ಲ ಹೇಳ್ಬಿಟ್ಟಿರ್ತೀವಿ, ಅಂದರೆ ಫ್ಯಾಮಿಲಿಲಿ ಪೇರೆಂಟ್ಸಲ್ಲಿ ಗೊತ್ತಲ್ವ, ಸೊ ಯಾರು ಬ್ರೋಕರ್ಸ್ ಎಲ್ಲ ತೋರಿಸ್ತಿರ್ತಾರೆ ಅವ್ರಿಗೆಲ್ಲ ಹೇಳ್ಬಿಟ್ಟಿರ್ತೀವಿ. ಅವ್ರು ಹೆಂಗೆ ಅಂದರೆ ಆ ಕಡೆನೂ ಕಮಿಷನ್ ಬೇಕು, ಈ ಕಡೆನೂ ಕಮಿಷನ್ ಬೇಕು, ಸುಮ್ಮನೆ ಅವ್ರಿಗೆ ಏನು ಅನ್ಸುತ್ತೆ ಅದು ಕರ್ಕೊಂಡು ಬಂದ್ಬಿಡೋ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ನಾವು ಚೂಸ್ ಮಾಡಬೇಕಾದ್ರೆ ನನ್ನ ಒಂದು ಏನಂದರೆ ಹುಷಾರಾಗಿ ಚೂಸ್ ಮಾಡಬೇಕು. ಆದಷ್ಟು ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಗೊತ್ತಿರೋರಾದರೆ ಇನ್ನೂ ಚೆನ್ನಾಗಿರುತ್ತೆ. ಅಥವಾ ನೀವು ಹೊಸೊಬ್ರನ್ನೇ ಯಾರನ್ನಾದ್ರೂ ಮೀಟ್ ಮಾಡ್ತೀರಾ, ಯಾಕೆಂದ್ರೆ ಎಲ್ಲ ಸರಿನೂ ಫ್ಯಾಮಿಲಿ ಗೊತ್ತಿರೋರು ಅಥವಾ ಫ್ರೆಂಡ್ಸ್ ಗೊತ್ತಿರೋರು ಆಗೋದಿಲ್ಲ. ಬೇರೆ ಕಡೆ ನೋಡಬೇಕಾದಾಗ ನಾನು ಹೇಳೋದೇನೆಂದರೆ ಫಸ್ಟು ಸ್ವಲ್ಪ ವಿಚಾರಿಸಿ, ಆಮೇಲೆ ಬಂದವರು ಫಸ್ಟು ಬರ್ತಾರಲ್ಲ ಮನೆಗೆ ಬಂದು ಹೋದ್ಮೇಲೆ ಸ್ವಲ್ಪ ವಿಚಾರಿಸಿ. ಈವನ್ ನಾವು ಕೂಡ ಒಂದು ಪಾಯಿಂಟಲ್ಲಿ ಸ್ವಲ್ಪ ಯಾಮಾರಿದ್ವಿ ಕೂಡ, ಬಟ್ ಜಾಸ್ತಿ ಮುಂದೆ ಹೋಗಿರಲಿಲ್ಲ. ಸೊ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗಿರುತ್ತೆ. ನಿಮ್ಗೆ ಯಾರಿಗಾದ್ರು ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಕಮೆಂಟ್ ಮಾಡಿ. ಸೊ ನನಗೆ ಶೇರ್ ಮಾಡಬೇಕಂತ ಅನಿಸ್ತು, ಯಾಕೆಂದರೆ ಇವಾಗ ಎಷ್ಟೊಂದು ಜನ ಹುಡುಗಿರ್ತೀರ, ಎಷ್ಟೊಂದು ಜನಕ್ಕೆ ಅರೇಂಜ್ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ಇರುತ್ತೆ ನಂತರನೇ, ಸೊ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ. ಫಸ್ಟ್ ಏನಾಯಿತು ಅಂದರೆ ನನಗೆ ಬಂದಾಗ ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಆವಾಗಲೇ ಹೇಳ್ದಂಗೆ ನಮಗೆಲ್ಲ ಅವಾಗ ಸ್ವಲ್ಪ ನನಗೆ ಏನಂದರೆ ಸ್ವಲ್ಪ ಅದೆಲ್ಲ ಫನ್ನಿಯಾಗೂ ತೊಗೊತಾ ಇದ್ದೆ ನೋಡೋದು ಅದೆಲ್ಲ. ಆಮೇಲೆ ಸ್ವಲ್ಪ ಮೆಚುರಿಟಿ ಬಂದಮೇಲೆ ಗೊತ್ತಾಗ್ತಾ ಹೋಯಿತು. ಒಂದು ಪ್ರಪೋಸಲ್ ಫ್ಯಾಮಿಲಿಯೆಲ್ಲ ಓಕೆ ಮಾಡಿದರು, ಆಮೇಲೆ ನನಗೆ ಸ್ವಲ್ಪ ಫಸ್ಟು ಅಂತ ಇದ್ದೆ, ಆಮೇಲೆ ಫ್ಯಾಮಿಲಿ ಎಲ್ಲ ಅಂದಮೇಲೆ ಓಕೆ ಅಂದ್ಬಿಟ್ಟು ಒಂದು ಓಕೆ ಮಾಡಿದ್ವಿ. ಆವಾಗ ಏನಾಗಿತ್ತು ಅಂದರೆ ಹುಡ್ಗನ ಮನೆ ಕಡೆಯವರು ಕೆಲಸದ ಬಗ್ಗೆ ಸುಳ್ಳು ಹೇಳ್ಬಿಟ್ಟಿದ್ರು. ಸೊ ಹುಡುಗ ಏನೂ ವರ್ಕೇ ಮಾಡ್ತಿರ್ಲಿಲ್ಲ, ಬಟ್ ಏನೋ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟಿದ್ರು. ಅದಾದಮೇಲೆ ನೆಕ್ಸ್ಟು ಆವಾಗ ಕೇಳಿದ್ವಿ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಅಡ್ರೆಸ್ ಏನೋ ಬೇರೆ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು ನಿಮ್ಮದು ವಿಸಿಟಿಂಗ್ ಕಾರ್ಡ್ ಎಲ್ಲ ಕೊಟ್ಟಾಗ ವಿಸಿಟಿಂಗ್ ಕಾರ್ಡ್ ಇಲ್ಲ ಅಂದರು. ಆಮೇಲೆ ಓಕೆ ವಿಸಿಟಿಂಗ್ ಕಾರ್ಡ್ ಎಷ್ಟೊಂದು ಜನ ಇಟ್ಕೊಳ್ಳಲ್ಲ ಅಂತ ಸುಮ್ಮನಾದ್ವಿ. ಆಮೇಲೆ ನೆಕ್ಸ್ಟ್ ಟೈಮು ಅವ್ರ ಮನೆಗೆ ಅಂದ್ಬಿಟ್ಟು ಮನೆ ನೋಡೋಕೆ ಹೋದಾಗ ಅಲ್ಲೂ ಕೇಳಿದ್ದಾರೆ. ಆವಾಗ ಹಿಂಗೆ ವರ್ಕ್ ಮಾಡ್ತಾರೆ ಅಂತ ಅಷ್ಟೇ ಹೇಳಿರೋದು, ಮತ್ತು ಏನು ಫುಲ್ ಡೀಟೇಲ್ಸ್ ಕೊಟ್ಟಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ನಮ್ಮ ಮನೇಲಿ ಅಷ್ಟು ಸುಲಭವಾಗಿ ಹೇಗೆಂದರೆ ಟೈಮ್ ಇದ್ದಾಗ ಸ್ವಲ್ಪ ಲೇಟ್ ಆದಾಗ ಓಕೆ ಅರ್ಜೆಂಟಲ್ಲಿ ಮಾಡಬೇಕು ಅಂತ ಇರುತ್ತೆ. ಬಟ್ ಟೈಮ್ ಇದ್ದಾಗ ಏನಾಗುತ್ತೆ ಅಂದರೆ ಓಕೆ ಇನ್ನು ಟೈಮ್ ಇದೆಯಲ್ಲ ಅಂತ ನಿಧಾನಕ್ಕೆಲ್ಲ ವಿಚಾರಿಸ್ತಾರೆ. ಸೊ ಅದರಿಂದ ನಮ್ಮನೇಲಿ ಇಲ್ಲ ವಿಚಾರಿಸೋಣ ಇನ್ನೊಂದು ಸ್ವಲ್ಪ ಅಂದ್ಬಿಟ್ಟು, ಆಮೇಲೆ ಅವ್ರು ಏನು ಕೊಟ್ಟಿದ್ರು ಈ ಕಂಪ್ನಿ ಕೆಲಸ ಮಾಡೋಕ್ಕೆ ಅಂತ. ಸೊ ಆ ಕಂಪ್ನಿ ವಿಚಾರಿಸಿದಾಗ ಅಥವಾ ಹಂಗೆ ಸ್ವಲ್ಪ ಹಂಗೆಲ್ಲ ವಿಚಾರಿಸಿದಾಗ ಗೊತ್ತಾಯಿತು ಓಕೆ ಹುಡುಗ ಏನೂ ವರ್ಕ್ ಮಾಡ್ತಿಲ್ಲ ಅಂತ. ಸೊ ಫ್ಯಾಮಿಲಿ ಕಡೆ ಚೆನ್ನಾಗಿದ್ರು. ಬಟ್ ನಮಗೇನು ಅನಿಸ್ತು ಅಂದರೆ ಓಕೆ ವರ್ಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ನಿಜ ಹೇಳ್ಬೇಕಿತ್ತು ಅಂತ ಆಮೇಲೆ ನಮಗೆ ಅನಿಸಿದ್ದು. ಸೊ ಫಸ್ಟ್ ಟೈಮೇ ಸುಳ್ಳು ಹೇಳಿದ್ದಾರೆ ಅಂದರೆ ಆಮೇಲೆ ಬೇರೆ ಇನ್ನೇನು ಸುಳ್ಳು ಹೇಳ್ಬೋದು ಅಂತ. ವರ್ಕ್ ಮಾಡದೇ ಇರೋದು ಪ್ರಾಬ್ಲಮ್ ಅಲ್ಲ, ಸೊ ಸುಳ್ಳು ಹೇಳಿದ್ದು ನಮಗೆ ಪ್ರಾಬ್ಲಮ್ ಆಗಿದ್ದು. ಅದರಿಂದ ಆಮೇಲೆ ಇಲ್ಲ ಆ ಪ್ರಪೋಸಲ್ ಬೇಡ ಅಂತ ಅದು ಅಲ್ಲಿಗೆ ಬಿಟ್ವಿ, ಏನು ಜಾಸ್ತಿ ಮುಂದೆ ಹೋಗಿರಲಿಲ್ಲ. ಸೊ ಈ ರೀತಿ ಎಷ್ಟೊಂದು ಸರಿ ಆಗುತ್ತೆ. ಅದರಿಂದ ಆದಷ್ಟು ಹುಷಾರಾಗಿರಬೇಕು. ನಾವು ಯಾವುದೇ ಪ್ರಪೋಸಲ್ ಓಕೆ ಮಾಡಬೇಕಾದ್ರೆ, ಪ್ರಪೋಸಲ್ ನೋಡಬೇಕಾದ್ರೆ ಹುಷಾರಾಗಿ ಸ್ಟೆಪ್ಸ್ ತೊಗೋಬೇಕು ಅಂತ ಹೇಳ್ತೀನಿ. ಸೊ ಇದೇ ರೀತಿ ನಾನು ಮುಂದೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ಎಷ್ಟೊಂದು ಜನ ಹೆಣ್ಮಕ್ಳು ಹುಡುಗನ ನೋಡ್ತಿರ್ತೀರಾ, ಮತ್ತು ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನೇನೇನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದ್ರ ಬಗ್ಗೆ ಕೆಲವೊಂದು ನೆಕ್ಸ್ಟ್ ಇನ್ನು ಮುಂದೆ ಬರೋ ಬ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಆದಷ್ಟು ನಾನು ಆ ಟೈಮಲ್ಲಿ ನಾವು ಕೂಡ ಸ್ವಲ್ಪ ಯಾಮಾರಿದ್ರೆ ಅದು ಏನಾಗ್ತಿತ್ತೋ ಗೊತ್ತಿರಲಿಲ್ಲ. ಅದರಿಂದ ತುಂಬ ಹುಷಾರಾಗಿರ್ಬೇಕು. ಇವಾಗ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಸೊ ಅಷ್ಟೇ, ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.